ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆ ಆಲಿಸಬೇಕಾಗಿರುವ ಶಾಸಕರೇ ಮೋಜು ಮಸ್ತಿಯನ್ನು ಮಾಡೋಕೆ ಹೊರಟಿದ್ದಾರೆ. ಬೇಸಿಗೆ ಆರಂಭದ ಸಂದರ್ಭದಲ್ಲೇ ಜನ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಆಗುತ್ತೆ, ಮೇವು ಸಮಸ್ಯೆ ಆಗುತ್ತೆ. ಕ್ಷೇತ್ರದ ಯಾವುದೇ ಸಮಸ್ಯೆಯನ್ನ ಆಲಿಸದೆ ಮೋಜು ಮಸ್ತಿಗಾಗಿ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ವೈಯಕ್ತಿಕ ಹಣ ಖರ್ಚು ಮಾಡಿ ಪ್ರವಾಸ ಮಾಡಿದ್ರೆ ಯಾರ ತಕರಾರು ಇರ್ತಾ ಇರಲಿಲ್ಲ. ಎಸ್, ಏನು ಶಾಸಕರೆಲ್ಲ ಟ್ರಿಪ್ಗೆ ಹೊರಟಿದ್ದಾರೆ. ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆಯನ್ನ ಆಲಿಸಬೇಕಾಗಿತ್ತು ಇವರು. ಬೇಸಿಗೆ ಆರಂಭದ ಸಂದರ್ಭದಲ್ಲಿ ಜನ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಆಗುತ್ತೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗುತ್ತೆ, ಇನ್ನು ಹಲವಾರು ಸಮಸ್ಯೆಗಳಿವೆ. ಕ್ಷೇತ್ರದ ಯಾವುದೇ ಸಮಸ್ಯೆಯನ್ನ ಆಲಿಸದೆ ಮೋಜು ಮಸ್ತಿಗಾಗಿ ಶಾಸಕರು ಫಾರಿನ್ ಟ್ರಿಪ್ ಅನ್ನು ನಡೆಸ್ತಾ ಇದ್ದಾರೆ. ವೈಯಕ್ತಿಕ ಹಣ ಖರ್ಚು ಮಾಡಿ ಪ್ರವಾಸವನ್ನ ಮಾಡಿದ್ರೆ ಯಾರ ತಕರಾರು ಕೂಡ ಇರ್ತಾ ಇರಲಿಲ್ಲ. ಈಗ ಸಾರ್ವಜನಿಕರ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಮೋಜು ಮಸ್ತಿಯನ್ನ ಮಾಡೋಕೆ ಹೊರಟಿದ್ದಾರೆ. ವಿದ್ಯುತ್ ಬಿಲ್ ಆಗಿರ್ಬೋದು, ಬಸ್ ದರ ಆಗಿರ್ಬೋದು, ಕುಡಿಯುವ ನೀರಿನ ದರ, ನೋಂದಣಿ ಶುಲ್ಕವನ್ನ ಹೆಚ್ಚಳ ಮಾಡಿ ಸಾರ್ವಜನಿಕರಿಂದ ಸುಲಿಗೆಯನ್ನ ಮಾಡ್ತಿದ್ದಾರೆ. ಸಾರ್ವಜನಿಕರಿಂದ ಈ ಸುಲಿಗೆ ಮಾಡಿದಂತ ಹಣದಲ್ಲೇ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ತೆರಿಗೆ ಹಣ ದುರ್ಬಳಕೆಯನ್ನ ಮಾಡಿಕೊಂಡು ಮೋಜು ಮಸ್ತಿ ಮಾಡುವುದು ಎಷ್ಟು ಸರಿ ಅಂತ ಜನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸಿಎಂ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಿರುದ್ಧವೂ ಕೂಡ ಸಾರ್ವಜನಿಕರು ಕಿಡಿಯನ್ನ ಕಾರಿದ್ದಾರೆ. ಎಸ್, ಏನೋ ಈ ಫಾರಿನ್ ಟ್ರಿಪ್ಗೆ ಹೊರಟು ನಿಂತಿದ್ದಾರಲ್ಲ ಶಾಸಕರು, ಅವರ ಕ್ಷೇತ್ರಗಳಲ್ಲಿ ಹಲವಾರು ಸಮಸ್ಯೆಗಳಿವೆ. ಈ ಬೇಸಿಗೆ ಆರಂಭ ಆಗುತ್ತೆ, ಈ ಸಂದರ್ಭದಲ್ಲಿ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ, ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಸಮಸ್ಯೆ ಆಗುತ್ತೆ, ಮತ್ತೆ ಹಲವಾರು ರಸ್ತೆ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿವೆ ಅವರ ಕ್ಷೇತ್ರದಲ್ಲಿ. ಅದನ್ನ ಬಿಟ್ಟು ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆಯನ್ನ ಆಲಿಸೋದನ್ನ ಬಿಟ್ಟು ಶಾಸಕರು ಮೋಜು ಮಸ್ತಿಗೆ ವಿದೇಶಕ್ಕೆ ಹಾರ್ತಿದ್ದಾರೆ. ವೈಯಕ್ತಿಕ ಹಣವನ್ನ ಖರ್ಚು ಮಾಡಿ ಪ್ರವಾಸವನ್ನ ಮಾಡಿದ್ರೆ ಯಾರ ತಕರಾರು ಇರ್ತಾ ಇರಲಿಲ್ಲ. ಈಗ ಸಾರ್ವಜನಿಕರ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಮೋಜು ಮಸ್ತಿ ಮಾಡುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಪ್ರಶ್ನೆಗೆ ಸಿಎಂ ಕೂಡ ಉಡಾಫೆ ಉತ್ತರವನ್ನ ನೀಡ್ತಾರೆ. ಹೀಗಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಗುರಿಯಾಗಿದ್ದಾರೆ. ಇನ್ನೂ ಒಂದ್ ಕಡೆ ವಿದ್ಯುತ್ ಬಿಲ್ಲನ್ನು ಹೆಚ್ಚಿಗೆ ಮಾಡ್ತಾರೆ, ಬಸ್ ದರವನ್ನ ಹೆಚ್ಚಿಗೆ ಮಾಡ್ತಾರೆ, ಕುಡಿಯುವ ನೀರಿನ ದರವನ್ನ ಹೆಚ್ಚಿಗೆ ಮಾಡ್ತಾರೆ, ನೋಂದಣಿ ಶುಲ್ಕವನ್ನ ಹೆಚ್ಚಳ ಮಾಡ್ತಾರೆ. ಎಲ್ಲ ಸಾರ್ವಜನಿಕರಲ್ಲಿ ಈಗ ಪ್ರಶ್ನೆ ಉದ್ಭವ ಆಗಿರೋದು ಏನಂತ ಅಂದ್ರೆ, ಇದೆಲ್ಲ ಏನು ಹೆಚ್ಚಿಗೆ ಮಾಡಿದಾರಲ್ಲ, ಈ ಹೆಚ್ಚಿಗೆ ಮಾಡಿಕೊಂಡು ಜನರಿಂದ ಸುಲಿಗೆಯನ್ನ ಮಾಡಿಕೊಂಡು ಆರಾಮಾಗಿ ನೀವೇನು ಟ್ರಿಪ್ ಹೋಗ್ತಿದ್ದೀರಾ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ.